ಸಿಲಬಲ್ ಅಂದ್ರೆ ನಾನು ಏನು ಹೇಳಿದೆ, ಜಸ್ಟ್ ನಿಮಗೆ ಕಾಂಬಿನೇಷನಲ್ಲಿ ವಾವೆಲ್ ಕಾನ್ಸನೆಂಟ್, ಕಾನ್ಸನೆಂಟ್ ವಾವೆಲ್ ಅಥವಾ ಕಾನ್ಸನೆಂಟ್ ಕಾನ್ಸನೆಂಟ್ ವಾವೆಲ್, COC ಯಾವುದೇ ಇರಲಿ, CVC ಯಾವುದೇ ಇರಲಿ, ಅದರಲ್ಲಿ ಒಂದು ಸಿಲಬಲ್ ಅಂದರೆ ಒಂದು ವಾವೆಲ್ ಸೌಂಡ್ ಇರಬೇಕು. ಒಂದು ವಾವೆಲ್ ಸೌಂಡ್ ಇದ್ರೆ ಮಾತ್ರ ಅದಕ್ಕೆ ನಾವು ಸಿಲಬಲ್ ಅಂತ ಹೇಳ್ತೀವಿ. ಈ ಸಿಲಬಲ್ ಕಲ್ತ್ಕೊಂಡ್ರೆ ಮಾತ್ರ ನಿಮಗೆ ಇಂಗ್ಲೀಷ್ ವರ್ಡ್ಸನ್ನು ಓದಲಿಕ್ಕೆ ಬರೀಲಿಕ್ಕೆ ತುಂಬ ಈಸಿ ಆಗುತ್ತೆ, ನಿಮಗೆ ಅದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದು ಕಲೀಲಿಲ್ಲ ಅಂದರೆ ನೀವು ಒಂದೊಂದೇ ಅಕ್ಷರನ ಕೂಡಿಸಿ ಓದೋಷ್ಟರಲ್ಲಿ ಟೈಮ್ ಆಗೇ ಹೋಗಿರುತ್ತೆ. ಓಕೆ, ಸಿಲೆಬಲ್ನ ನಾವು ಫಾಸ್ಟಾಗಿ ಇಂಗ್ಲೀಷಲ್ಲಿ ಮತ್ತು ಕರೆಕ್ಟಾಗಿ ಕ್ಲಿಯರಾಗಿ ಓದಲಿಕ್ಕೆ ನಾವು ಸಿಲೆಬಲ್ಸನ್ನು ಯೂಸ್ ಮಾಡಲೇಬೇಕು. ಓಕೆನಾ? ಸೊ ಹಾಗೆ ಅಂದರೆ ಕನ್ನಡ ಪದಗಳನ್ನು ನಾವು ಹೇಗೆ ದೊಡ್ಡ ದೊಡ್ಡ ಪದಗಳನ್ನು ಹೇಗೆ ಕಲ್ತ್ವಿ ಅದೇ ಥರನೇ ಇಂಗ್ಲೀಷ್ ಅಷ್ಟೇ. ಅದು ಸಿಲೆಬಲ್ ಅಂದರೆ ಕನ್ನಡದಲ್ಲಿ ಸಿಲೆಬಲ್ ಅಂದರೆ ಅಕ್ಷರ, ಇಂಗ್ಲೀಷಲ್ಲಿ ಸಿಲೆಬಲ್ ಅಂದರೆ ಅಕ್ಷರಗಳ ಗುಂಪು. ಅದು 4 ಅಕ್ಷರಗಳ ಗುಂಪಾಗಿರ್ಬೋದು, 3 ಅಕ್ಷರಗಳ ಗುಂಪಾಗಿರ್ಬೋದು, 2 ಅಕ್ಷರ ಆಗಿರ್ಬೋದು, ಒಂದೇ ಅಕ್ಷರನೂ ಆಗಿರ್ಬೋದು. ಓಕೆ, ರೈಟ್. ಸೊ ಈಗ ಕಳೆದ ಕ್ಲಾಸಲ್ಲಿ ನಾವು ಸಿಂಗಲ್ ಸಿಲೆಬಲ್ ವರ್ಡ್ ಅಂತ ನೋಡಿದ್ವಿ ಆ್ಯಂಡ್ 2 ಸಿಲೆಬಲ್, ಸಿಂಗಲ್ ಆ್ಯಂಡ್ 2 ಸಿಲೆಬಲ್ ನೋಡಿದ್ವಿ. ಅದನ್ನ ಇನ್ನೊಂದ್ಸಲ ನೋಡೋಣ. ಆಕ್ಟ್, ಬೆಟ್, ಬಿಟ್, ಬಾಟ್. ಇದರಲ್ಲಿ ಆ, ಎ, ಇ, ಆ ಸೌಂಡ್ಸ್ ಇದೆ. ಅದಕ್ಕೆ ನಾವು ಒಂದೊಂದೇ ಸೌಂಡ್ ಇದೆ, ಸಿಲೆಬಲ್ ಸೌಂಡ್ ಇದೆ, ಒಂದೇ ಅಕ್ಷರನೂ, ಸಿಲೆಬಲ್ ಅಕ್ಷರನೂ ಒಂದೇ ಇದೆ, ಸೌಂಡು ಒಂದೇ ಇದೆ. ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಸಿಂಗಲ್ ಸಿಲೆಬಲ್ ವರ್ಡ್ ಅಂತ ಹೇಳ್ತೀವಿ. ಇಲ್ಲಿ 2 ಅಕ್ಷರ ಇದೆ, 2 ಸಿಲೆಬಲ್ ಇದೆ, ಸಾರಿ 2 ವಾವೆಲ್ ಇದೆ, ಇ, ಎ ವಾವೆಲ್ ಇದೆ. ಬಟ್ ಇವೆರಡು ಸೇರಿ ವಾವೆಲ್ ಕಾಂಬಿನೇಷನ್, ವಾವೆಲ್ ಡಯಾಗ್ರಾಫ್ ಅಂತ ಹೇಳ್ತೀವಿ. ವಾವೆಲ್ ಕಾಂಬಿನೇಷನ್ ಅದು ಇ ಅಂತ ಸೌಂಡ್ ಬರುತ್ತೆ, ಹಾಗಾಗಿ ಸಿಂಗಲ್ ಸಿಲೆಬಲ್ ಅಂತಲೇ ಹೇಳೋದು. ಸೊ ಉಚ್ಚಾರಣೆ ಎಷ್ಟು ಬರ್ತಾ ಇದೆ? ವಾವೆಲ್ ಅಕ್ಷರಗಳ ಸಂಖ್ಯೆ ಅಲ್ಲ, ಅಕ್ಷರಗಳ ಸಂಖ್ಯೆ ಮುಖ್ಯ ಅಲ್ಲ, ಅಕ್ಷರಗಳು ಮಾಡುವಂತಹ ಉಚ್ಚಾರಣೆ. ಇಲ್ಲಿ ಇ ಅಂತಿದೆ, ಇಲ್ಲಿ ಇ ಅಂತಿದೆ, ಒಂದೇ ಉಚ್ಚಾರಣೆ ಬರ್ತಾ ಇರೋದು, ಒಂದೇ ಸ್ವರ ಬರ್ತಾ ಇರೋದು. ಅದಕ್ಕೆ ನಾವು ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ. ಈಗ 2 ಸ್ವರ ಬರೋದಾದರೆ, ಒಂದು ಪದದಲ್ಲಿ 2 ವಾವೆಲ್ ಇದ್ದು, ಒಂದು ಪದದಲ್ಲಿ 2 ಸ್ವರಗಳು ಇದ್ದು, ಸ್ವರಾಕ್ಷರ ಇದ್ದು 2 ಸ್ವರದ ಉಚ್ಚಾರಣೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ 2 ಸಿಲೆಬಲ್ ಅಂತ ಹೇಳ್ತೀವಿ. ಆ, ಇ, ಅಡ್ಮಿಟ್, ಆಕ್ಷನ್, ಏಜೆಂಟ್. ಈಗ ಇದನ್ನ ಇನ್ನೊಂದು ಥರ ನಾವು ಮಾಡೋದ್ರೆ, ನಾನು ಹೇಳಿದಲ್ಲ ನಿಮಗೆ ಕ್ಲಾಸಲ್ಲಿ ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಚಪ್ಪಾಳೆ ಮೂಲಕ ಅಡ್ಮಿಟ್, ಅಥವಾ ಕೈ ಈ ಥರ ಇಟ್ಕೊಂಡು ನೀವು ಅಡ್ಮಿಟ್ ಎಷ್ಟು ಸಲ ನಿಮಗೆ ಟಚ್ ಆಗುತ್ತೆ ಅದನ್ನು ನೀವು ಫೈಂಡ್ ಔಟ್ ಮಾಡ್ಬೋದು, ಎಷ್ಟು ಸಿಲೆಬಲ್ ಇದೆ ಅಂತ. ಅಥವಾ ನೀವು ಇದರಲ್ಲಿ ಕಾನ್ಸನೆಂಟ್ಸನ್ನು ಹೇಳಬೇಡಿ. ಉದಾಹರಣೆಗೆ ಆಡ್, ಇದರಲ್ಲಿ ಕಾನ್ಸನೆಂಟ್ ಯಾವುದು? ಡಿ, ಎಂ, ಟಿ. ಅದನ್ನು ಬಿಟ್ಬಿಡಿ, ಕಾನ್ಸನೆಂಟ್ಸ್ ಬಿಟ್ಬಿಡಿ. ಕಾನ್ಸನೆಂಟ್ ಬಿಟ್ಟು ಹಾಗೆ ಹೇಳಕ್ಕೆ ಟ್ರೈ ಮಾಡಿ. ಏನಾಗುತ್ತೆ ಇಲ್ಲಿ ನೋಡೋಣ, ಏನಾಗುತ್ತೆ? ಆ, ಇ ಅಲ್ವಾ? ಕಾನ್ಸನೆಂಟ್ ಯಾವುದು? ಡಿನ ಹೇಳೋ ಹಾಗಿಲ್ಲ, ಎಂ ಹೇಳೋ ಹಾಗಿಲ್ಲ, ಟಿ ಹೇಳೋ ಹಾಗಿಲ್ಲ. ಬರೀ ವಾವೆಲ್ನ ಮಾತ್ರ ಹೇಳಿ. ಆ, ಇ, ಅಡ್ಮಿಟ್. ಓಕೆ, ಆವಾಗ 2 ವಾವೆಲ್ಸ್ ಆ್ಯಂಡ್ 2 ಸೌಂಡ್ಸ್. ಆ, ಇ, ಅಡ್ಮಿಟ್. ಹಾಗೆ ಆಕ್ಷನ್, ಅ, ಏಜೆಂಟ್, ಎ, ಅಲರ್ಟ್, ಅ, ಕ್ಲಿನಿಕ್, ಎ, ಇ. ಎಷ್ಟು ಸಿಲೆಬಲ್ ಇದೆ? 2 ಇರೋದು. ಎಷ್ಟು ಸ್ವರ ಇದೆ? 2. ಕ್ಲೈಮೇಟ್, ಐ, ಎ, ರೈಟ್? ಕಾಲೇಜ್, ಅ, ಎ. ಕಾಫಿ, ಅ, ಇ. ಡಾಲರ್, ಅ, 2 ತಾನೆ? ಡಿಸ್ಟರ್ಬ್, ಇ, ಫ್ಲವರ್, ಅ, ಫರ್ಗೆಟ್, ಅ, ಎ. ರೈಟ್? ನೀವು ಈ ಥರ ಪ್ರಾಕ್ಟೀಸ್ ಮಾಡಬೇಡಿ, ಬಟ್ ವಾವೆಲ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ನಿಮಗೆ, ಆಗ ಮಾತ್ರ ಮಾಡಬೇಕು. ಪದಗಳನ್ನು ಈ ಥರ ಪ್ರಾಕ್ಟೀಸ್ ಮಾಡಬೇಡಿ. ಗೊತ್ತಾಗಲಿಕ್ಕೆ ಎಷ್ಟು ಸೌಂಡ್ ಇದೆ ಅದರಲ್ಲಿ, ಎಷ್ಟು ವಾವೆಲ್ ಸೌಂಡ್ ಇದೆ ಅನ್ನೋದಕ್ಕೆ ಮಾತ್ರ ಈ ಥರ ಮಾಡಬೇಕು. ಆಮೇಲೆ ಇಲ್ಲಾಂದರೆ ವಾವೆಲ್ಸ್, ಕಾನ್ಸನೆಂಟ್ಸ್ ಸೇರಿಸೇ ಹೇಳಬೇಕು. ಡೆವಿಲ್, ಎ, ಇ. ಡೀಟೇಲ್, ಇ, ಎ. ಡಿಸ್ಲೈಕ್, ಇ, ಐ. ಡಿಟಾಕ್ಸ್, ಇ, ಆ. ಡಿವೋರ್ಸ್, ಇ, ಓ. ಡಿಸ್ಪೋಸ್, ಇ, ಓ.
ಡಬಲ್ essay, a export, o farmer, baby, ae beauty, ue. ಓಕೆ, ಸೊ ಎಲ್ಲ ನಿಮಗೆ ಎರಡೇ ಸಿಗುತ್ತೆ. ಈಗ ಮೂರು ಇರೋದು ನೋಡೋಣ. ಇಲ್ಲಿ ನೋಡಿ, ಬನಾನಾ, ಇಲ್ಲಿ ಹೇಗೆ ನಾನು ಹೇಳಿದ್ದೀನಿ, ಹೇಗೆ 9 ಥರದ ಸೌಂಡ್ಸ್ ಇದೆ, ಅದೇ ಇರಲಿ. ಇಲ್ಲಿ 3 ಇಲ್ಲಿ ಬರುತ್ತೆ, ಅಲ್ಲ 2 ಬರುತ್ತೆ ಒಟ್ಟಿಗೆ. ಬ ನ ನ, ಅ 3 ಇದೆಯಾ? ಬಟರ್ಫ್ಲೈ, ಅಥವಾ ಚಪ್ಪಾಳೆ ನೋಡಿ, ಬ ನ ನ, ಬಟರ್ಫ್ಲೈ. ಇಲ್ಲಿ ಕೈ ಇಟ್ಕೊಳ್ಳಿ, ಬ ನ ನ, ಬಟರ್ಫ್ಲೈ. ಎಲ್ಲ 3 ಬರುತ್ತೆ. ಕ್ಯಾಮರಾ, ಸಿನೆಮಾ, cucumber, champion, director, dinosaur, gorilla, ಎಲ್ಲ 3 ಇದೆಯಾ? ಓಕೆ, ಸೊ ಇದು ಯಾಕೆ ನಾವು 3 ಯಾಕೆ ಹೇಳಬೇಕು, 2 ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಈಸಿಯಾಗಿ ನಮಗೆ ಪದಗಳನ್ನು ಓದಲಿಕ್ಕೆ ನಾವು ಇದುವರೆಗೆ ಏನೇನು ಕಲ್ತ್ಕೊಂಡ್ಬಂದಿದ್ದೀವಿ, ಸಿ ಬಿ, ಬಿ ಸಿ, ಸಿ ಸಿ ಬಿ, ಸಿ 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 ಬಿ, ಇದೆಲ್ಲ ಏನು ಕಲ್ತ್ಕೊಂಡ್ಬಂದಿದ್ದೀವಿ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಆವಾಗ ಓದಲಿಕ್ಕೆ ಈಸಿ ಆಗುತ್ತೆ, ಸ್ಪ್ಲಿಟ್ ಮಾಡಿ ಓದಲಿಕ್ಕೆ ಈಸಿ ಆಗುತ್ತೆ. ಇನ್ನೊಂದು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಸ್ಟ್ ನಾನು ಹೇಳಿದೆ ನಿಮಗೆ ವೊವೆಲ್ ಫೈಂಡ್ ಔಟ್ ಮಾಡಬೇಕು. ಎಲ್ಲಿ ವೊವೆಲ್ ಇದೆ ಅಂತ ನೋಡಿ. ಇಲ್ಲಿ ವೊವೆಲ್ ಇದೆಯಾ? ವಿ, ಆಮೇಲೆ ಕಾನ್ಸನೆಂಟ್, ಆಮೇಲೆ ವಿ. ಈ ಪ್ಯಾಟ್ರನ್ ಬಂದಾಗ, ಈ ಥರ ಬಂದಾಗ ನೀವೇನು ಮಾಡ್ತೀರಾ, ಇಲ್ಲಿ ವಿ ಸಿ ಇದೆಯಲ್ವಾ, ಇಲ್ಲಿಗೆ ಕಟ್ ಮಾಡಬೇಕು. ಅಂದರೆ 2 ಕಾನ್ಸನೆಂಟ್ ಬಂದಾಗ, 2 ಕಾನ್ಸನೆಂಟ್ ಒಟ್ಟಿಗೆ ಬಂದಾಗ, 2 ಕಾನ್ಸನೆಂಟ್ ಮಧ್ಯದಲ್ಲಿ ನೀವು ಲೈನ್ ಹಾಕಬೇಕು. ಅಂದರೆ ವಾವೆಲ್ ಕಾನ್ಸನೆಂಟ್ ವಾವೆಲ್ ಬಂದರೆ ಇವಾಗ ಹೆಂಗೆ ಓದ್ಬೋದು ಇದನ್ನು? ರೆಕ್ಟ್ಯಾಂಗಲ್, ರೈಟ್? ಆ ಕಾಂಬಿನೇಷನ್ ಬಂದರೆ, ಈ ಥರ ವಿ ಸಿ ಸಿ ಬಿ ಬಂದರೆ, ಅಥವಾ ಈ ವಿ ಸಿ ಸಿ ತಲೆ ಕೆಡಿಸ್ಕೋಬೇಡಿ, ಬರೀ ಡಬಲ್ ಕಾನ್ಸನೆಂಟ್ ಬರುತ್ತೆ ಅಂತ ಇಟ್ಕೊಳ್ಳಿ, ಮಧ್ಯದಲ್ಲಿ ಒಂದು ಲೈನ್ ಹಾಕಿ, ಆಮೇಲೆ ಅದ್ರ ಪಕ್ಕದಲ್ಲಿ ವೊವೆಲ್ ಇದ್ದೇ ಇರುತ್ತೆ ಅಲ್ವಾ? ಅದ್ರ ಪಕ್ಕದಲ್ಲಿ ವೊವೆಲ್ ಇದ್ದೇ ಇರುತ್ತೆ, ಇದ್ರ ಪಕ್ಕದಲ್ಲಿ ವೊವೆಲ್ ಇದ್ದೇ ಇರುತ್ತೆ ಅಲ್ವಾ? ಸೊ ಆ ಥರ ಸ್ಪ್ಲಿಟ್ ಮಾಡಿ ಓದಬೇಕು. ಅದನ್ನು ಅದು ಆಲ್ರೆಡಿ ಹೇಳಿದ್ದೀನಿ ನಾನು. ಅದು ಎಲ್ಲದರಲ್ಲೂ ಬರುತ್ತೆ ನೋಡಿ, ಎಲ್ಲದರಲ್ಲೂ ಅಲ್ಲ, ಯಾವ್ಯಾವುದರಲ್ಲಿ ಇರುತ್ತೆ ಅದರಲ್ಲಿ. ಉದಾಹರಣೆಗೆ ಹಾಸ್ಪಿಟಲ್, ವಾವೆಲ್ ಕಾನ್ಸನೆಂಟ್ ವಾವೆಲ್. ಸೊ ಎಲ್ಲಿ ಕಟ್ ಮಾಡಬೇಕು? ಹ ಆಸ್ ಪಿ. ಸೊ ಎಸ್ ಆದಮೇಲೆ ಲೈನ್ ಹಾಕಬೇಕು. ಹಾಸ್ಪಿಟಲ್. ಓಕೆ, ಆಮೇಲೆ ಯಾವುದು? ಸ್ಟ್ರಾಬೆರಿ. ಸ್ಟ್ರಾಬೆರಿ ಬರುತ್ತೆ ನೋಡಿ. ಸ್ಟ್ರಾಬೆರಿ ಇಲ್ಲ, ಡಬಲ್ ಕಾನ್ಸನೆಂಟ್ ಇದೆಯಲ್ವಾ, ಇದು ಡಬಲ್ ಕಾನ್ಸನೆಂಟ್, ಇಲ್ಲಿ ಹಾಕಿ. ಸ್ಟ್ರಾಬೆರಿ ಅಂದರೆ ಡಬಲ್ ಕಾನ್ಸನೆಂಟ್ ಇಲ್ಲೂ ಇದೆ, ಇಲ್ಲಿ ಹಾಕಿ. ಸ್ಟ್ರಾಬೆರಿ. ಸೊ ಇಲ್ಲಿ ಮಧ್ಯದಲ್ಲಿ ಹಾಕಕ್ಕೆ ಹೋಗ್ಬೇಡಿ, ಇಲ್ಲಿ 3 ಕಾನ್ಸನೆಂಟ್ ಇದೆ. 3 ಕಾನ್ಸನೆಂಟ್ ಇದೆ, ನಮಗೆ ಕಾಂಬಿನೇಷನ್ ಏನು ಬೇಕು? ವಿ ಸಿ ಸಿ ಬಿ ಇದ್ದರೆ ಮಧ್ಯದಲ್ಲಿ ಕಟ್ ಮಾಡಬೇಕು. ಸೊ ಇಲ್ಲಿ ಕಟ್ ಮಾಡಿ ಏನು ಪ್ರಯೋಜನ ಇಲ್ಲ, ಅಲ್ಲಿ ವೊವೆಲ್ಲೇ ಇಲ್ವಲ್ಲ, ವೊವೆಲ್ ಇಟ್ಕೊಂಡು ಏನು ಪ್ರಯೋಜನ? ನಿಮ್ಗೊಂದು ವೊವೆಲ್ ಇರಬೇಕು ಫಸ್ಟಿಗೆ. ಆಮೇಲೆ ರೆಕ್ಟ್ಯಾಂಗಲ್ ಆಯಿತಾ? ಇಲ್ಲಿ ನೋಡಿ, ಎಂ ಬಿ ಇದೆಯಾ? ಮಧ್ಯದಲ್ಲಿ ಲೈನ್ ಹಾಕಿ. ಇಲ್ಲಿ ಡಬಲ್ ಇದೆಯಲ್ವಾ? ಅಂಬ್ರೆಲ್ಲಾ. ಇಲ್ಲೂ ಅಷ್ಟೇ, ಎಂ ಪಿ ಡಬಲ್ ಕಾನ್ಸನೆಂಟ್. ಇಲ್ಲೂ ಎನ್ ಡಬಲ್ ಕಾನ್ಸನೆಂಟ್. ಚಿಂಪ್ಯಾನ್ಜಿ. ಇಲ್ಲಿ ಕಟ್ ಮಾಡ್ಬೋದಾ? ಇಲ್ಲಿ ಕಟ್ ಮಾಡ್ಬೋದಾ? ಯಾಕೆ ಅಲ್ಲ, ಇದು ವೊವೆಲ್ ಇದೆ, ಇದು ಕಾನ್ಸನೆಂಟ್. ಕಟ್ ಮಾಡ್ಬೋದಾ? ಆಗಲ್ಲ.
ಪಿ ಎಚ್ ಅಂದರೆ ಡೈಗ್ರಾಫ್ ಅಲ್ವಾ, ಪಿ ಎಚ್ ಒಂದೇ ಸೌಂಡು. ಓಕೆ, ಸೊ ಡೈಗ್ರಾಫ್ ಬಂದಾಗ ನೀವು ಕಟ್ ಮಾಡೋ ಹಾಗಿಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಡೈಗ್ರಾಫ್ ಅಂದರೆ ಎರಡು ಸೌಂಡ್ ಬರಬೇಕು, ಎರಡು ಸೌಂಡನ್ನು ನೀವು ಕಟ್ ಮಾಡಬೇಕೇ ಹೊರತು ಎರಡು ಅಕ್ಷರ ಬಂತು ಅಂತ ಎಸ್ ಎಚ್ ಬಂದರೆ ಹಿಂಗೆ ಕಟ್ ಮಾಡೋದಲ್ಲ. ಎಸ್ ಎಚ್ ಒನ್ ಸೌಂಡ್, ಮ್ಯೂಟ್ ಮಾಡ್ಕೊಳ್ಳಿ ಕ್ರಿಸ್ಟಿನಾ, ಮ್ಯೂಟ್ ಮಾಡ್ಕೊಳ್ಳಿ. ಹಾಂ, ಎಸ್ ಎಚ್ ಒನ್ ಸೌಂಡು, ಪಿ ಎಚ್ ಒನ್ ಸೌಂಡು, ಸಿ ಎಚ್ ಒನ್ ಸೌಂಡು. ಡೈಗ್ರಾಫ್ ಎಲ್ಲೆಲ್ಲಿ ಬರುತ್ತೆ, ಡೈಗ್ರಾಫ್ ಬರೋ ಕಡೆ ನೀವು ಮಧ್ಯದಲ್ಲಿ ಕಟ್ ಮಾಡೋಂಗಿಲ್ಲ. ಯಾಕೆ? ಒಂದೇ ಸೌಂಡ್ ಅಲ್ವಾ, ಎಲ್ಲಿ ಕಟ್ ಮಾಡಿ ಏನು ಮಾಡ್ತೀವಿ? ಈಗ ಉದಾಹರಣೆಗೆ ಇಲ್ಲಿ ಎಲಿಫ್ ಹ್ಯಾಂಡ್ಸ್ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಎಲೆಫೆಂಟ್. ಓಕೆ, ಹಾಗೆ ಗೋ ರಿಲ್ ಲಾ, ಇಲ್ಲಿ ಡಬಲ್ ಇದೆ, ಅದನ್ನು ಮಾಡ್ಬೋದು. ಇಲ್ಲಿ ನೋಡಿ ಚಾಂಪಿಯನ್, ಎಂ ಪಿ ಇದೆಯಲ್ವಾ, ಪಿ ಕಟ್ ಮಾಡಿ, ಚಾಂಪಿಯನ್. ಇಲ್ಲೂ ಅಷ್ಟೇ, ರೈಟ್? ಆಲ್ಮೋಸ್ಟ್ ಎಲ್ಲ ವರ್ಡಲ್ಲೂ ಇರುತ್ತೆ ನಿಮಗೆ. ಎನ್ಕರೇಜ್. ಓಕೆ, ಇದು ಬರಲ್ಲ. ಹಾಂ, ಬುಲ್ಡೋಸರ್, ಬುಲ್ ಅಥವಾ ಇಲ್ಲಿ ಕಟ್ ಮಾಡಿ, ಇಲ್ಲಿಗೆ ಬುಲ್ಡೋಸರ್. ಅದನ್ನೇ ಹೇಳಿದ್ದು, ಕಟ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತಾ ಇರೋದು. ಹೆಂಗೆ ಕಟ್ ಮಾಡ್ತೀರಾ? ಅದು ಇಟ್ಸ್ ಡೈಗ್ರಾಫ್ ಅಲ್ವಾ, ಒಂದೇ ಸೌಂಡ್ ತಾನೇ ಮಾಡೋದು. ಎರಡು ಸೌಂಡ್ ಮಾಡೋದನ್ನ ಮಾತ್ರ ಕಟ್ ಮಾಡಬೇಕು, ಒಂದು ಸೌಂಡ್ ಮಾಡೋದನ್ನ ಮಾಡಬಾರ್ದು. ಲಾಲಿ, ಇಲ್ಲಿ ನೋಡಿ, LO, ಲಾಲಿಪಾಪ್. ಅಂಬ್ರೆಲಾ, ಓಕೆ, ಟುಮಾರೋ, ಇಲ್ಲಿ ಕಟ್ ಮಾಡ್ಬೋದು. ಎಲ್ಲೆಲ್ಲಿ ಇಲ್ಲಿ ಕಟ್ ಮಾಡೋಂಗಿಲ್ಲ ನೋಡಿ. ಸ್ಯಾಕ್ಸಫೋನ್, ಇಲ್ಲಿ ಇಲ್ಲಿ ಕಟ್ ಮಾಡೋಂಗಿಲ್ಲ, ಯಾಕೆಂದರೆ ಪಿ ಎಚ್ ಒಂದೇ ಸೌಂಡ್ ಬರ್ತಾ ಇದೆ. ಫೋನ್, ಸ್ಯಾಕ್ಸಫೋನ್. ಓಕೆ, ನೆಕ್ಸ್ಟ್ ನೋಡಿ, ಇದು 4 syllables. 4 syllables ಅಂದರೆ 4 syllable ಇರುತ್ತೆ ಅಷ್ಟೇ. ಆನಕೊಂಡಾ, avocado, automobile, calculator. ಸೊ 4 ಏನಿದೆ? anaconda, avocado, ರೈಟ್? ಆಮೇಲೆ ನೀವು ಕಟ್ ಮಾಡಬೇಕಾಗಿರೋದು ಎಲ್ಲಿಂದ ಗೊತ್ತಾಯ್ತಲ್ವಾ? ವವೆಲ್ ತಗೊಳ್ಳಿ ಫಸ್ಟು. ಯಾವಾಗಲೂ ವವೆಲ್ ಬರಬೇಕು ನಮಗೆ. ನೋಡಿ, ವವೆಲ್, ಕಾನ್ಸನೆಂಟ್, ವವೆಲ್. ಅಲ್ಲ, ಇಲ್ಲಿ ನೋಡಿ 3 ಕಾನ್ಸನೆಂಟ್ ಇದೆ. 3 ಕಾನ್ಸನೆಂಟಿಗೆ ಇದ್ದಾಗಲೂ ನೀವು ಫಸ್ಟ್ ಕಾನ್ಸನೆಂಟ್, ಸೆಕೆಂಡ್ ಕಾನ್ಸನೆಂಟ್ ಆದಮೇಲೆ ಕಟ್ ಮಾಡಿಬಿಡ್ಬೇಕು. ಓಕೆ, ಸೊ ಈಗ ಇಲ್ಲಿ ನೋಡಿ 3 ಇದೆಯಾ? ಇನ್ನೊಂದು ಸಲ ತೋರಿಸ್ತೀನಿ ಇದನ್ನು. ಅಂದರೆ ನಮ್ಗೆ ಅದು ಗೊತ್ತಾಗುತ್ತೆ, ಅದು ಎಲ್ಲಿಗೆ ನಾವು ನಿಲ್ಲಿಸಬೇಕು, ಎಲ್ಲಿಗೆ ಹೇಳಬೇಕು ಅಂತ ಗೊತ್ತಾಗುತ್ತೆ. ಈಗ ವೊವೆಲ್, ಕಾನ್ಸನೆಂಟ್, ಅಗೇನ್ ಕಾನ್ಸನೆಂಟ್, ಆಮೇಲೆ ವೊವೆಲ್ ಇದೆ, ರೈಟ್? ಸೊ ಈಗ ಏನು ಮಾಡಬೇಕು ನಾವು? ವಿ ಸಿ, ನಮಗೆ ಒಂದು ಇದು ಸಿಕ್ಕಿದ ಮೇಲೆ ಇದನ್ನು ಇಲ್ಲಿ ಹಾಕೊಳ್ಳಿ. ಇನ್ ಸ್ಟಿ, ಅದನ್ನು ಹೇಳ್ಬೋದು. ಇನ್ಸ್ಟಿ ಅಂತ ಹೇಳೋದ್ರ ಬದಲು ಇನ್ ಸ್ಟಿ ಹೇಳೋದು ಈಸಿ ತಾನೆ. ಇನ್ಸ್ ಅಂತ ಯಾಕೆ ಹೇಳಬೇಕು? ಇನ್ ಸ್ಟಿ, ಕನ್ನಡದಲ್ಲೂ ಹಾಗೆ ಇದೆ ನೋಡಿ. ಇನ್ಸ್ಟಿಟ್ಯೂಷನ್. ಇದು ಆಲ್ರೆಡಿ ನಿಮಗೆಲ್ಲ ಪದ ಗೊತ್ತು. ಇನ್ಸ್ಟಿಟ್ಯೂಷನ್ ಹೊಸ ಪದ ಏನಲ್ಲ ಅಲ್ವಾ? ಇನ್ಸ್ಟಿಟ್ಯೂಷನ್. 1 minute. ಓಕೆ, ಸೊ ಇಲ್ಲೂ ಅಷ್ಟೇ ನೋಡಿ, ಫೆಬ್ರವರಿ. ಇಲ್ಲಿ ನೋಡಿ, PT ಇದೆಯಾ? ಪಿಗೆ ಲೈನ್ ಅಪ್. ಆಪ್ಟಿಮಿಸ್ಟಿಕ್. ಓಕೆ, ಸೊ ಅದೇ ಥರ ನಾನು ಓದಿಸ್ತೀನಿ ನಿಮಗಿದು, ರಿಪೀಟ್ ಮಾಡಿಸ್ತೀನಿ, ಬಟ್ ಜಸ್ಟ್ ನೋಡಿ ಅಷ್ಟೇ. ಈಗ 5 syllable, 4 syllable ಆಯಿತಾ? 5 syllable. ಆಲ್ಫಾ, 5 syllableಲ್ಲಿ ಸ್ವಲ್ಪ ನಾವು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಓಕೆ, ಸೊ 2 syllable ಎಲ್ಲಿದೆ? ವಿ ವಿ ಈ ಥರ ಬಂತು ತಿಳ್ಕೊಳ್ಳಿ. ಸೊ ಎಲ್ ಬಂದಿದಲ್ವಾ? ಇದು ಪಿ ಎಚ್ ಒಂದೇ ಸೌಂಡು. ಸೊ ಇಲ್ಲಿ ಕಟ್ಟು. ಆಲ್ಫಾಬೆಟಿಕಲ್. ಓಕೆ, ಹಾಗೆ ಇಲ್ಲಿ
ಜಿ ಕಲ್. ಸೊ ನಿಮಗೆ ಒಂದು ಕಾನ್ಸನೆಂಟ್ ವವೆಲ್ ಇರಲೇಬೇಕು, ವವೆಲ್ ಜೊತೆಗೆ ಕಾನ್ಸನೆಂಟ್ ಇರಬೇಕು, ಆ ಥರ ನೀವು ಕಟ್ ಮಾಡ್ಕೋಬೇಕು. ಇಲ್ಲಿ ವವೆಲ್ ಫಸ್ಟ್ ಸಿಗ್ತಾ, ಅದ್ರ ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಇದೆ, ಕಾನ್ಸನೆಂಟ್ ತೊಗೊಳ್ಳಿ. ಆಮೇಲೆ ಎಲ್ಲಿ ವವೆಲ್ ಇದೆ ಇಲ್ಲಿದೆ, ಅದ್ರ ಪಕ್ಕದಲ್ಲಿ 2 ಕಾನ್ಸನೆಂಟ್ ಇದೆ, ಅದನ್ನು ತೊಗೊಳ್ಳಿ. ಆಸ್ಟ್ರಾಲಾಜಿಕಲ್. ಅಥವಾ ನಿಮಗೆ ಈ ಥರ ಮಾಡೋದು ಕಷ್ಟ ಅಂತ ಅನ್ಸುತ್ತಾ, ನೀವು ಅದನ್ನು ಕನ್ನಡದಲ್ಲಿ ಇರೋದನ್ನು ಓದ್ರಿ ಫಸ್ಟು. ಕನ್ನಡದಲ್ಲಿ ಎಷ್ಟು ಬರುತ್ತೆ? ಆಸ್ಟ್ರ ಆ ಥರ ಹೇಳಿದ್ರು ಆಗುತ್ತೆ, ಬಟ್ ಅದು ರೂಲ್ ಪ್ರಕಾರ ನಾವು ಹೀಗೆ ಕಟ್ ಮಾಡಬೇಕು. ವಿ ಸಿ ವಿ ಈ ಥರ ಬಂದಾಗ ಇಲ್ಲಿಗೆ ಕಟ್ ಮಾಡಬೇಕು. ಈ ಕಡೆ ವಿ ಸಿ ಇರಬೇಕು, ಈ ಕಡೆ ಸಿ ವಿ ಇರಬೇಕು. ಇನ್ನೊಂದು ಸಿ ಬಂದರೆ ಇಲ್ಲೇ ಕಟ್ ಮಾಡಬೇಕು. ಓಕೆ, 5 syllables ಆಯ್ತು ನೋಡಿ. ಆಲ್ಫಾಬೆಟಿಕಲ್, ಆಸ್ಟ್ರಾಲಾಜಿಕಲ್, ಅಲ್ಯೂಮಿನಿಯಂ, ಡಾಕ್ಯುಮೆಂಟ್ರಿ, ಡ್ರಾಮಾಟಿಕಲಿ 5 syllables ಇದೆ. 5 syllables ಇನ್ನೂ ಇದೆ. 6 syllables ನೋಡಿ. ಕ್ಯಾಪಿಟಲೈಸೇಷನ್ ಅಷ್ಟೇ. ನಮಗೆ ಒಂದೊಂದು ಸ್ವರ ಜೊತೆಗೆ ಕಾನ್ಸನೆಂಟ್ ಜೊತೆ ಒಂದು ವಾವೆಲ್ ಇರಬೇಕು ಓದಲಿಕ್ಕೆ. ಕ್ಯಾಟಗರೈಸೇಷನ್. ಕ್ರೋನಲಾಜಿಕಲಿ. ಸಿನೆಮ್ಯಾಟಿಕಲಿ. ಓಕೆ, 6 ಆಯಿತು. 7 syllables ನೋಡಿ. ರೀಕನ್ಸಿಡರೇಷನ್. ಇದನ್ನೆಲ್ಲ ನೀವು ಲೈನ್ ಹಾಕೊಂಡು ಮಾಡಿ, ನಿಮ್ಗೆ ಈಸಿಯಾಗಿ ಓದ್ಬೋದು ಇದನ್ನು. ಓಕೆ, ಹಾಸ್ಪಿಟಲೈಸೇಷನ್. ಹ್ಯೂಮಿಡಿಫಿಕೇಶನ್. ಇದೆಲ್ಲ ನಾನು ಹೇಳ್ತೀನಿ ನೋಡಿ, ಲೈನ್ ಹಾಕಬೇಕು, ಆಮೇಲೆ ಅದನ್ನು ನೀವು ಲೈನ್ ಹಾಕೊಂಡು ಅದನ್ನು ಬಿಡಿಸ್ಬೇಕು, ಬಿಡಿಸಿರೋದನ್ನು ಆಮೇಲೆ ಜೋಡಿಸ್ಬೇಕು. ಓಕೆ, ಸೊ ಹೇಗೆ ಜೋಡಿಸ್ಬೇಕು? ಈ ಉದಾಹರಣೆಗೆ ಇದು ದೊಡ್ಡದಿದೆಯಲ್ವಾ, ನೀವು ದೊಡ್ಡದನ್ನು ಏನು ಮಾಡ್ತೀರಾ, ಅಥವಾ 6 syllables ಇದೆಯಲ್ವಾ, 6 syllables ನಾವೇನು ಮಾಡೋಣ, ಫಸ್ಟು ಓಕೆ, ಇದು ಎಲ್ರಿಗೂ ಗೊತ್ತಿರೋ ವರ್ಡ್ ಇದು, ನ್ಯಾಷನಲೈಸೇಷನ್. ಓಕೆ, ಇನ್ನೊಂದು ನೋಡಿ, ಲೈಸೇಷನ್ ಅಂತ ಎಲ್ಲೆಲ್ಲಿ ಬರುತ್ತೆ, ಅಲ್ಲಿ ಲೈ ಅಂತಾನೆ ಬರುತ್ತೆ, ಲಿಸೇಷನ್ ಅಂತ ಬರಲ್ಲ. ಅದೊಂದು ನೆನಪಲ್ಲಿಟ್ಕೊಳ್ಳಿ. ಈಗ ಇದು 6 syllable ಇದೆ. 1 2 3 4 5 6 syllable ಇದೆಯಲ್ವಾ, ಅಂದರೆ ಇದನ್ನು ಈ ಥರ ತಗೊಳ್ಳಿ. ಓಕೆ, ಈಗ ಓದಬೇಕಾದ್ರೆ ನಾವೇನು ಮಾಡಬೇಕು? ನೀವು ಇವೆರಡನ್ನು ಕೂಡಿಸ್ಕೊಳ್ಳಿ, ಅಥವಾ 3 ಕೂಡಿಸ್ಕೊಳ್ಳಿ. ಫಸ್ಟ್ 2 ಕೂಡಿಸ್ಕೊಳ್ಳಿ, 2 ಕಾಂಬಿನೇಷನ್ ಮಾಡ್ಕೊಳ್ಳೋದು, 2 ನ್ಯಾಷನಲೈಸೇಷನ್. ಅದನ್ನೇ 3 ಸಲ ನ್ಯಾಷನಲೈಸೇಷನ್. ಓಕೆ, ಇದು 2 ಕಾಂಬಿನೇಷನ್ ಮಾಡೋದು. ಅಥವಾ ನೀವು ಇನ್ನೂ ಸ್ವಲ್ಪ ಓಕೆ, ಅದು 2 ನನಗೆ ತುಂಬ ಚಿಕ್ಕದು ಅಂತ ಅನಿಸುತ್ತೆ, ಇನ್ನೊಂದು ಪದ ತೊಗೊಳ್ತೀನಿ ನಾನು, ಇನ್ನೊಂದು ಕಾಂಬಿನೇಷನ್ ತೊಗೊಳ್ಳಿ, ಇನ್ನೊಂದು ಸಿಲೆಬಲ್ ತೊಗೋಬೋದು. ಅವಾಗ ಏನಾಗುತ್ತೆ, 3 syllable ಒಟ್ಟಿಗೆ ಓದ್ಬೋದು. ನ್ಯಾಷನಲೈಸೇಷನ್ 3 syllable ಒಟ್ಟಿಗೆ ಹೇಳ್ತೀವಿ. ಇದೇ ಥರ ಎಲ್ಲದಕ್ಕೂ ಮಾಡಬೇಕು. 4 syllables ಇದ್ದರೆ 2 syllable. 4 syllables ಯಾವುದು? ಆನಕೊಂಡ ಆ ಥರ ಓದಬೇಕು. 5 syllables ಇದ್ದರೆ ಹಿಪೋಪಾಟಮಸ್ ಆ ಥರ. 6 syllables ಇದ್ದರೆ ಈ ಥರ. 7 syllables ಇದ್ದರೆ 3 4 ಅಥವಾ 4 3 ಇಲ್ಲ 2 2 1 ಅಲ್ಲ 2 2 2 1 ಆ ಥರನೂ ಮಾಡ್ಬೋದು. ಓದೋದು ನಿಮಗೆ ಬಿಟ್ಟಿದ್ದು, ನೀವು ಎಷ್ಟು ಮಟ್ಟಿಗೆ ನಿಮಗೆ ಗೊತ್ತಾಗುತ್ತೆ ಓದೋಕ್ಕೆ. 2 ಅಕ್ಷರ ಓದ್ತೀರಾ. ಈಗ ನೋಡಿ, ಇಲ್ಲ ಸರ್ ನನಗೆ ಈಗೆಲ್ಲ ಗೊತ್ತಾಗಲ್ಲ, ಸಿಲೆಬಸ್ ಎಲ್ಲ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಒಂದೊಂದೇ ಅಕ್ಷರ ಓದಬೇಕಾಗುತ್ತೆ. ನೀವು ಈ ಥರ ಓದಬೇಕಾಗುತ್ತೆ. ಅದ್ರ ಬದಲು ಲೆಜಿಟಿಮೈಸೇಷನ್ ಈ ಥರನೇ ಓದಬೇಕಾಗಿದೆ. ಅರ್ಥ ಆಯ್ತಾ?